ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ವತಿಯಿಂದ ಮೇ 28ರಂದು HKE ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸುಶೀಲ್ ಜಿಗಮೋಶಿ ತಿಳಿಸಿದರು. ಕಲಬುರಗಿ ನಗರದ PDA ಶಿಕ್ಷಣ ಸಂಸ್ಥೆಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಗರದ ವಿಜಿ ಮಹಿಳಾ ಕಾಲೇಜಿನಲ್ಲಿ HKE ಉದ್ಯೋಗ ಕಾರ್ಯಕ್ರಮವನ್ನು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಉದ್ಘಾಟಿಸಲಿದ್ದಾರೆ ಎಂದರು. ಈ ಕಾರ್ಯಕ್ರಮದಿಂದ ಈ ಭಾಗದ ನಿರುದ್ಯೋಗ ಯುವಕರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಸಂಸ್ಥೆಯ ಅಡಿಯಲ್ಲಿ HKES ಉದ್ಯೋಗ ಅಂತನ್ನುವಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ನಾವು ತಯಾರು ಮಾಡಲಿಕ್ಕೆ ನಾವು ಚುನಾವಣೆ ಸಂದರ್ಭದಲ್ಲೂ ಅದ್ರ ಬಗ್ಗೆ ನಾವು ಘೋಷಣೆ ಮಾಡಿದ್ವಿ. ಈ HKES ಉದ್ಯೋಗ ಪ್ಲ್ಯಾಟ್ಫಾರ್ಮನ್ನು ನಾಳೆ 10 ಗಂಟೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ಆಗ್ಬೋದು, 10 ಗಂಟೆ 10:30 ಒಳಗಡೆ ಸನ್ಮಾನ್ಯ ಯಡಿಯೂರಪ್ಪನವರು BG ವುಮೆನ್ಸ್ ಕಾಲೇಜಿಗೆ ಬರ್ತಾಯಿದ್ದಾರೆ. ಈ HKES ಉದ್ಯೋಗ ನಾಳೆ ಉದ್ಘಾಟನೆಯನ್ನು ಅವ್ರ ಕೈಯಿಂದ ನಾವು ಮಾಡೋರಿದ್ದೀವಿ. ಸರ್, ಒಂದು ನಮ್ಮ ಭಾಗದಲ್ಲಿ ನಿರುದ್ಯೋಗ ಕಂಪ್ಯಾರಿಟಿವ್ಲಿ ಭಾಳ ಜಾಸ್ತಿ ಇದೆ. ಉದ್ಯೋಗ ಅವಕಾಶ ಭಾಳಷ್ಟು ನಮ್ಮ ಗ್ರ್ಯಾಜುಯೇಟ್ಸ್ಗಾಗಲಿ ಅಥವಾ ಅನ್ಟ್ರೈನ್ಡು ಅಥವಾ ಸ್ವಲ್ಪ ಅನ್ಎಜುಕೇಟೆಡ್ ಅವರಿಗೆ ಅವಕಾಶ ಕೊಡುವಂಥದ್ದು ಸ್ವಲ್ಪ ಕಷ್ಟನೇ. ಅವರಿಗೊಂದು ಫೋರಮ್, ಈ ಒಂದು ಪ್ಲ್ಯಾಟ್ಫಾರ್ಮ್ ಮುಖಾಂತರ ಉದ್ಯೋಗ ಎಲ್ಲಿ ಸಿಗುತ್ತೆ, ಉದ್ಯೋಗ ಯಾವ ರೀತಿ ಅದನ್ನು ನಾವು ಪ್ರೊಕ್ಯೂರ್ ಮಾಡ್ಬೋದು, ಅದರ ಒಂದು ದಾರಿ ತೋರಿಸುವಂಥ ಒಂದು ಕೆಲಸ ಈ ಫೋರಮದ ಅಡಿಯಲ್ಲಿ ನಾವು ಮಾಡಲಿಕ್ಕೆ ನಾವು ಆ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಮೊದಲೇ ಒಂದು ಸಂತೋಷದ ವಿಷಯ ಅಂತಂದರೆ ಇದರ ಒಂದು ಮುಖ್ಯ ಉದ್ದೇಶ ಟು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಸ್ಕಿಲ್ಸ್ ಟು ದ ಯೂತ್ಸ್ ಇನ್ ದ ರೀಜನ್. ಅವರಿಗೆ ಎಂಪ್ಲಾಯ್ಮೆಂಟ್ ಸ್ಕಿಲ್ಗಳು ತರಬೇತಿ ಕೊಡುವಂಥ ಒಂದು ಕೆಲಸನೂ ನಾವು ಮಾಡ್ತಾಯಿದ್ದೇವೆ. ನಾವು ಮೊನ್ನೆ ತಮ್ಮೆಲ್ಲರಿಗೂ ಗೊತ್ತಿರಬೇಕು, KGTTI ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು, ಮತ್ತು ಇನ್ನೊಂದು ಅಂತಂದರೆ GTTTC ಗೌರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟರ್, ಅಲ್ಲಿನೂ ಕೂಡ ನಾವು ಈಗಾಗಲೇ MOU ಮಾಡಿದ್ದೇವೆ. ಅದೇ ರೀತಿಯ MOUವನ್ನು ನಾವು ನಮ್ಮ ಟಾಟಾ ಟೆಕ್ನಾಲಜೀಸ್ ITNL ಇನ್ನೊಂದು ಟ್ರೈನಿಂಗ್ ಇತ್ಯಾದಿ ಕೊಡಲಿಕ್ಕೆ ಏನು ಮಾಡಿದಾರಲ್ಲ, ಅವ್ರ ಜೊತೆಗೂ ಟೈಅಪ್ ಮಾಡೋದಿದೆ. ಯಾವುದೋ ಕಾರಣಕ್ಕೆ ಆ ದಿವಸ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಲ್ಲಿ ಇರಲಿಲ್ಲ ಅಂತ ಅನ್ನೋ ಕಾರಣಕ್ಕೆ ಅದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದೇವೆ. ಆದಷ್ಟು ಬೇಗನೆ ಅಲ್ಲಿ ಕೂಡ ನಾವು MOU ಮಾಡಿಕೊಂಡು ನಾವು ತರಬೇತಿಯನ್ನು ನಮ್ಮ ಮಕ್ಕಳಿಗೆ ಮತ್ತು ಒಟ್ಟಾರೆ ಅನ್ಎಂಪ್ಲಾಯ್ಡ್ ಯೂತ್ಸ್ಗಳಿಗೆ ಕೊಡುವಂಥ ಒಂದು ಯೋಜನೆ ಇಟ್ಕೊಂಡಿದ್ದೆವು. ಒಟ್ಟಾರೆ ಸರ್, ಈ ಭಾಗದಲ್ಲಿ ಒಂದು ಅಪಾರ್ಚುನಿಟೀಸ್ ಎಲ್ಲೇ ಇದೆ ಅದ್ರ ಬಗ್ಗೆ ಆ ತಿಳುವಳಿಕೆಯನ್ನು, ಮಾಹಿತಿಯನ್ನು ಕೊಡುವಂಥ ಒಂದು ಕೇಂದ್ರ ನಾವು ಮಾಡಲಿಕ್ಕೆ ನಾವು ಮುಂದಾಗಿದ್ದೀವಿ. ನಮ್ಮ ಒಬ್ಬರು ಸಾಮ್ರಾಣಿ ಅಂತ ನಮ್ಮ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಲ್ ಅವರು ಅದನ್ನು ಅವಿನಾಶ್ ಸಾಮ್ರಾಣಿಯವರು ಈ ಒಂದು ಕೆಲಸವನ್ನು ಸುಮಾರು ವರ್ಷದಿಂದ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಲ್ನಲ್ಲಿ ಅವರು ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾಯಿದ್ದರು. ಅವರು ರಿಟೈರ್ ಆಗಿದ್ದಾರೆ. ಅದರ ತಕ್ಷಣ ನಾವು ರಿಟೈರ್ಮೆಂಟ್ ಆದಮೇಲೆ ಈ ಜವಾಬ್ದಾರಿಯನ್ನು ನಾವು ಅವಿನಾಶ್ ಸಾಮ್ರಾಣಿಯವ್ರಿಗೆ ಕೊಟ್ಟಿದ್ದೇವೆ. ಸಾಕಷ್ಟು ಅನುಭವ ಇದೆ ಅವರಿಗೆ. ಆ ಒಂದು ಕೆಲಸ ಅವರು ಮಾಡಬೇಕಂತ ನಾನು ಅವ್ರನ್ನ ವಿನಂತಿ ಮಾಡಿದ ತಕ್ಷಣ ಅವರು ಒಪ್ಕೊಂಡು ಈ ಸ್ಥಾನವನ್ನು ಅಲಂಕರಿಸಲು ಒಪ್ಪಿದ್ದಾರೆ. ಸರ್, ಒಟ್ಟಾರೆ ನಿರುದ್ಯೋಗಿ ಯುವಕರಿಗೆ ಟು ಗೈಡ್ ದಮ್ ಇನ್ ಅ ಪ್ರಾಪರ್ ವೇ ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ ವೇರ್ ಎವರ್ ಪಾಸಿಬಲ್ ವಿ ವಿಲ್ ಫೈಂಡ್ ವೇಸ್ ಟು ಗೆಟ್ ದಮ್ ಟ್ರೈನ್ಡ್. ನಾವು ಅವರಿಗೆ ತರಬೇತಿ ಕೊಡುವಂಥ ಒಂದು ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಭಾಳ ನಮ್ಮದೇ ಆದಂಥ ಒಂದು ತರಬೇತಿ ಕೇಂದ್ರ ನಾವೇ ಸ್ಥಾಪನೆ ಮಾಡಬೇಕಂದ್ರೆ ಅದು ಸ್ವಲ್ಪ ಕಷ್ಟದ ಕೆಲಸ. ಆದರೆ ಈ ಥರದ ಅವಕಾಶ ಎಲ್ಲರೂ ಇತ್ತು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ನಾಳೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬರೆದಿದೆ. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬಂದ ತಕ್ಷಣವೇ ಅಲ್ಲಿ ಸಾಕಷ್ಟು ಉದ್ಯೋಗಾವಕಾಶ ಎಲ್ಲರಿಗೆ ಸಿಗುತ್ತೆ. ಕೇಂದ್ರ ಸರ್ಕಾರದ, ನಮ್ಮ ಮೋದಿ ಸರ್ಕಾರದ ಒಂದು ಆಗಾಗ ಅದ್ರ ಬಗ್ಗೆ ಮಾತನಾಡಿದಾಗ ಕನಿಷ್ಠ 1 ಲಕ್ಷ ಇದು ಅಂದರೆ ಟೆಕ್ಸ್ಟೈಲ್ ಫೀಲ್ಡಲ್ಲಿ ತರಬೇತಿ ಇದ್ದಂಥವ್ರಿಗೆ ಉದ್ಯೋಗ ಅವಕಾಶ ಸಿಗುತ್ತೆ. ಸೊ ಈ ನಿಟ್ಟಿನಲ್ಲಿ ತಮಗೆ ಒಂದು ಹಿಂದೆ ನಡೆದಂಥ ವಿಷಯ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮ್ಮ ಹಿಂದಿನ SLN ಇಂಜಿನಿಯರಿಂಗ್ ಕಾಲೇಜ್, ಇವತ್ತು ನಾವು ಅದನ್ನು ರಾಯಚೂರಲ್ಲಿ ಅದನ್ನು ಪರಿವರ್ತನೆಗೊಳಿಸಿ ನಾವು
ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ಅಂತ ನಾವು ಹೆಸರಿಟ್ಟಿದ್ದೆವು. ಅದರ ಅಡಿಯಲ್ಲಿ ನಾವು ಟೆಕ್ಸ್ಟೈಲ್ ಇವರಿಗೆ ಅಂದರೆ ಎಂಟರ್ಪ್ರಿನರ್ಗಳಿಗೆ, ಟೆಕ್ಸ್ಟೈಲ್ ಫೀಲ್ಡಲ್ಲಿ ಎಂಟರ್ಪ್ರಿನರ್ಗಳಿಗೆ ಕಂಟಿನ್ಯೂಸ್ ಆಗಿ ಸುಮಾರು ಒಂದು 15-20 ವರ್ಷ ನಾವು ತರಬೇತಿಯನ್ನು ಕೊಟ್ಟಿದ್ದೆವು. ಅಲ್ಲಿ ಅದು ಯಾರ ಜೊತೆಗಿತ್ತದು ಅದು ಒಪ್ಪಂದ ಸರ್? ಅದು ಕರ್ನಾಟಕ ಇದು ಜವಳಿ ಖಾತೆ ಇಲಾಖೆ ಅಡಿಯಲ್ಲಿ ಅವರು ನಮ್ಗೆ ಅವಕಾಶನ ಕಲ್ಪಿಸ್ಕೊಟ್ರು. ನನಗೆ ಗೊತ್ತಿದ್ದಂತೆ ಒಂದು 25 ಮಷೀನ್ಸನ್ನು ಸರ್ಕಾರ ನಮ್ಗೆ ಕೊಟ್ಟಿದೆ. ಯಾವುದದು ಜುಕ್ಕಿ ಮಷೀನ್ಸ್ ಅಂತಾರೆ. ಜುಕ್ಕಿ ಆರ್ ವೆರಿ ಟಾಪ್ ಕ್ವಾಲಿಟಿ ಟೇಲರಿಂಗ್ ಮಷೀನ್ಸ್. ಅವು ನಮ್ಗೆ ಕೊಟ್ಟಿದ್ದಾರೆ. ಕಂಟಿನ್ಯೂಸ್ ಆಗಿ ನಾವು ತರಬೇತಿಯನ್ನು ಕೊಟ್ಟಿದ್ದೇವೆ. ಅಲ್ಲಿ ತರಬೇತಿ ಪಡೆದವರು ಅನೇಕ ವಿದ್ಯಾರ್ಥಿಗಳು ಅಂದರೆ ದೊಡ್ಡಬಳ್ಳಾಪುರ ಬೇರೆ ಬೇರೆ ಹೋಗಿ ಅವರು ಉದ್ಯೋಗಾವಕಾಶ ಕಲ್ಪಿಸ್ಕೊಂಡಿದ್ದಾರೆ. ಈ ವಿಚಾರದಲ್ಲಿ ನಮ್ಮ ಕಡೆಯೂ ಆ ಥರ ಒಂದು ಟ್ರೈನಿಂಗ್ ಸೆಂಟರ್ ಮಾಡುವಂಥ ಒಂದು ಪ್ರಯತ್ನ ನಾವು ಖಂಡಿತ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಮಾಡಿ ನಮ್ಗೆ ಯಾವ ರೀತಿಯ ಸಹಾಯ ಮಾಡ್ಬೋದು. ಯಾಕಂದರೆ ಟೆಕ್ಸ್ಟೈಲ್ ಪಾರ್ಕ್ ದೊಡ್ಡ ಪ್ರಮಾಣದಲ್ಲಿ ತರ್ತಾ ಇದ್ದೇವೆ, ತಾವು ಕೂಡ ಸಹಕಾರ ಕೊಡಬೇಕಂತ ಅಲ್ಲಿ ಕೂಡ ನಾವು ನಮ್ಮ ವಿನಂತಿಯನ್ನು ಮಾಡೋರಿದ್ದೇವೆ. ಜೊತೆಗೆ ಕರ್ನಾಟಕದ ಜವಳಿ ಖಾತೆ ಇಲಾಖೆಯವರಿಗೂ ಕೂಡ ನೀವು ನಮ್ಗೆ ಸಹಾಯ ಮಾಡಬೇಕು ಅಂತ ಕೇಳುವಂಥ ಒಂದು ಪ್ರಯತ್ನ ಮಾಡ್ತೀರಿ. ಒಟ್ಟಾರೆ ನಮ್ಮ ಪ್ರಯತ್ನ ಇಲ್ಲೇನು ಉದ್ಯೋಗಾವಕಾಶ ನಮ್ಮ ಭಾಗದ ಜನರಿಗೆ ಉದ್ಯೋಗಾವಕಾಶ ಕೊಡೋದು ಒಂದು, ಮತ್ತು ನಮ್ಮ ಭಾಗದ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.